ಟಾಕ್ಸಿಕ್ ಬಗ್ಗೆ ಏನಾದರೂ ಚರ್ಚೆ ಏನು ಅನಿಸುತ್ತು ನಿಮಗೆ? ಟಾಕ್ಸಿಕ್ನ ಒಂದು ಹಾಡುಗಳಿರ್ಬೋದು, ಟಾಕ್ಸಿಕ್ನ ಟೀಸರ್ ನೋಡಿದಂಥ ಸಂದರ್ಭದಲ್ಲಿ ಆ, ಯಾಕೆ ಯಶ್ ಅವರು ಈ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದಾರೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಸರ್ ಖಂಡಿತ ಆ ಥರ ಏನಿಲ್ಲ ಸರ್. ನನಗೆ ಆ್ಯಸ್ ಅ ನಟ ಇವಾಗ ಪ್ರತಿ ಸತಿ ನಾವು ಯಾರು ಕೇಳ್ತಾರೆ, ಏಯ್ ನೀವು ಹುಡುಗ ಆ್ಯಕ್ಟ್ರುಗಳಂದ್ರೆ ಕಷ್ಟಪ್ಪ ಹಿಂಗಪ್ಪ ಅಂದರು. ನಮಗೆ ಏನು ಅನ್ಸಲ್ಲ. ನಾವೇನೋ ಸೀನ್ ತೊಗೋಬೇಕು, ನಮಗೇನಂದರೆ ಥಿಯೇಟ್ರಲ್ಲಿ ಕೂತಿರೋ ಇದನ್ನು ನೋಡಿದ್ರೆ ಖುಷಿ ಪಡ್ತಾನ, ನನ್ನ ಎಕ್ಸ್ಪ್ರೆಷನ್ಸ್ ಕರೆಕ್ಟಾಗಿದೆಯಾ, ನನ್ನ ಕೈಯಲ್ಲಿದೆ, ನಾನು ಎಲ್ಲಿ ನೋಡ್ತಾ ಇದ್ದೀನಿ, ನನ್ನ ಸ್ಮೈಲ್ ಕರೆಕ್ಟಾಗಿದೆಯಾ. ನಮ್ದು ಏನಂದರೆ ಪ್ರತಿ ಸತಿ ಒಂದು ಜನನ ಎಂಟರ್ಟೈನ್ ಮಾಡೋ ಒಂದು ವಿಷಯಕ್ಕೋಸ್ಕರ ನಾವು ಫೈಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇವಾಗ ನೀವು ಟಾಕ್ಸಿಕ್ ಬಗ್ಗೆ ಟಾಕ್ಸಿಕ್ ಬಗ್ಗೆ ಅವ್ರ ಪ್ರಾಜೆಕ್ಟ್ ನಾನು ಕಮೆಂಟ್ ಮಾಡೋಕ್ಕೂ ಇಷ್ಟಪಡಲ್ಲ. ಬಟ್ ಜನರಲ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಹೇಳಬೇಕು ಅಂತ ಹೇಳಿದ್ರೆ, ಸರ್ ಎಷ್ಟು ಇಂಗ್ಲೀಷ್ ಸಿನಿಮಾ ನೋಡಿದ್ವಿ ಸರ್ ನಾವು, ಏನು ರೊಮ್ಯಾನ್ಸ್ ಇರೋ ಸಿನಿಮಾಗಳು ಎಷ್ಟು ನೋಡಿದ್ವಿ. ಇವತ್ತಿಗೆ ಇನ್ಸ್ಟಾಗ್ರಾಮಲ್ಲಿ ಇಂಥ ಕಂಟೆಂಟ್ಸ್ ಬರ್ತಾರೆ ಸರ್. ಏನು ಬರ್ದೇ ಏನು ಇಲ್ಲಿ ಮಾಡಿಲ್ಲ, ಏನು ಇದು ಮಾಡಿಲ್ಲ. ಒಂದು ಕಥೆನೂ ಇದೆ ಅಲ್ಲಿ. ಒಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿದ್ರೆ ಒಂದು ಕಥೆಯಿಂದ ಫಸ್ಟ್ ನಾವು ಎಲ್ಲದನ್ನು ಇವಾಗ ಹೆಂಗಂದ್ರೆ ನಮ್ಮ ಇಂಡಸ್ಟ್ರಿ ಇವತ್ತು ಏನೋ ಒಂದು ರೇಂಜಿಗೆ ಯಾರೋ ಒಬ್ಬರು ವ್ಯಕ್ತಿ ಇಲ್ಲಿಂದ ಹೋಗಿದ್ದಾರೆ ಅಂದರೆ ನಾವು ಸಪೋರ್ಟ್ ಮಾಡೋಕ್ಕೆ ಕಲಿಬೇಕು ಫಸ್ಟು. ಇಲ್ಲ ಚೆನ್ನಾಗಿ ಮಾಡ್ತಾರಂತ ಎಲ್ಲ ಇವು ಬೇಕು ನೆಗೆಟಿವ್ ಮಾಡಿಸ್ಬಿಟ್ಟು ಮಾತಾಡ್ಸೋದು, ದಟ್ ಚೀಪ್ ಮೈಂಡ್ ಸೆಟ್ ಫಸ್ಟ್ ಬಿಡಬೇಕು. ಯಾಕಂದ್ರೆ ಅದಕ್ಕೆ ನಾವು ಇನ್ನೂ ಇಲ್ಲೇ ಇರೋದು. ಏನಕ್ಕೆ ಇದೀವಿ ಅಂತ ಹೇಳಿದ್ರೆ ಅದು ಬಿಡಬೇಕು. ಯಾರೋ ಒಬ್ಬ ವ್ಯಕ್ತಿನ ಮಾಡಿದ್ರೆ ಇದೇನಿದು ಹೊಸದಾಗಿದೆ, ಇಲ್ಲ ವ್ಯಕ್ತಿನ ಮಾಡಿದ್ರೆ ಹೊಸದಾಗಿದೆ ಅಂತ. ಸೊ ದಟ್ ವೇ ಐ ಫೀಲ್ ಒಬ್ಬ ಆ್ಯಕ್ಟರ್ಗೆ ಲಿಮಿಟೇಷನ್ಸ್ ಇಲ್ಲ ಸರ್. ಒಂದು ಹೇಳಬೇಕಾದ್ರೆ ಕಥೆನ ನಂಬಿ ಒಂದು ಕತೆ ಹೇಳ್ಬೇಕಾದ್ರೆ ಆ ಕತೆ ಪ್ರಕಾರ ನಾನು ಆ ಪಾತ್ರ ಆಗಬೇಕಷ್ಟೇ. ಆ ಪಾತ್ರ ಆದ್ರೆ ನೀವು ನಂಬೋದು. ಸೊ ಬೇಸಿಕಲಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ, ನಿಮ್ಮ ಮುಖದ ಮೇಲೆ ಸ್ಮೈಲ್ ತೊಗೊಳಕ್ಕೆ ನಾವೇನೋ ಕೆಲಸ ಮಾಡ್ತಾ ಇದೀವಿ. ನಾನು ಮಾಡಿದ ಕೆಲಸ ನೀವು ತಪ್ಪು ಅಂದರೆ ನೀವು ನಕ್ಕಿದ್ದು ತಪ್ಪು ಸರ್ ನನ್ನ ಪ್ರಕಾರ. ಮತ್ತೆ ಏನಾದರೂ ಕೆ ಮಂಜು ಅವರ ಪ್ರೊಡಕ್ಷನಲ್ಲಿ ಯಶ್ ಅವ್ರ ಕಾಲ್ ಶೀಟ್ಸ್ ಕಾಣಿಸ್ಬಹುದಾ? ತುಂಬ ಆತ್ಮೀಯರಿದ್ದಾರೆ. ಇಲ್ಲ ಅದು ಗೊತ್ತಿಲ್ಲ. ಅವ್ರದ್ದೇ ಆದ ವಿಷನ್ ಬೇರೆ ಇದೆ ಅದಕ್ಕೆ. ಏನೋ ಒಂದು ಮಾಡೋಣ ಅಂದರೆ ಗೊತ್ತಿಲ್ಲ ಫ್ಯೂಚರಲ್ಲಿ ಮಾಡೋದು ಅಂತ. ಬಟ್ ಆ ಎಕ್ಸ್ಪೆಕ್ಟೇಷನಲ್ಲಿ ನಾವು ಇಲ್ಲ ಆ ಡ್ಯಾಡಿನೂ ಸದ್ಯಕ್ಕೆ ಆ ಲೆವೆಲ್ ಸಿನಿಮಾ ಇಂಟ್ರೆಸ್ಟಲ್ಲೂ ಸದ್ಯಕ್ಕೆ ಏನಿಲ್ಲ. ಅವರು ಮಾಡಿದ್ದಾರೆ ಸರ್. ಅವ್ರದ್ದು ಗೋಲ್ಸ್ ಇದೆ. ಸೊ ಇವತ್ತು ನಮ್ದೇನಂದರೆ ಒಂದೇ ಡ್ಯಾಡಿಗೆ ನಾನು ಲಾಸ್ಟ್ ಟೈಮ್ ಒಂದೇ ಹೇಳಿದ್ದೆ. ಆ್ಯಕ್ಚುಲಿ ಒಂದು ಕಾಲ್ ಶೀಟ್ ಮಾಡಬೇಕಾಯ್ತು. ನಮ್ಮ ತಂದೆ ಒಂದೇ ಮಾತು ಹೇಳಿದ್ದು, ಇಲ್ಲ ಕಣೋ ನಮಗೆ ಗೊತ್ತಿರೋ ಹೀರೋ ಇಷ್ಟು ಮಟ್ಟಕ್ಕೆ ಹೋಗಿದ್ದಾನಲ್ಲ, ಈ ಮಟ್ಟಕ್ಕೆ ಹೋಗಿದಾಗ ನಾವು ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡು ಇವಾಗ ಇನ್ನೊಂದು ಸಿನಿಮಾ ಇದು ಮಾಡಬೇಕಾಯ್ತಲ್ಲ ಮಾಡು ಅಂತ ಹೇಳಿದ್ರೆ ಅದು ತಪ್ಪು ಕಣ, ತಪ್ಪಲ್ಲ. ಒಬ್ಬ ವ್ಯಕ್ತಿ ಏನೋ ಮಾಡ್ತಾನೆ, ತುಂಬ ದೊಡ್ಡದಾಗಿ ಮಾಡ್ತಾನೆ, ಅವ್ನು ಮಾಡ್ತಾರೋ ಸಿನಿಮಾ ಬೇರೆ ಲೆವೆಲ್ಗೆ ಮಾಡ್ತಾರೆ, ಖುಷಿಯಾಗುತ್ತೆ ನಮಗೆ. ಅದನ್ನು ನಾವು ಕ್ಲಾಪ್ಸ್ ಹೊಡಿಬೇಕು. ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಇಲ್ಲ ನಮಗೆ ಮಾಡಬೇಕು ಅಂತ ಆ ಚೀಪ್ ಮೈಂಡ್ಸೆಟ್ ಯಾವತ್ತೂ ಇರಬಾರ್ದು. ಒಬ್ಬ ವ್ಯಕ್ತಿ ಹೋಗಿದ್ದಾನೆ ವಿ ಶುಡ್ ಕ್ಲಾಪ್ ಆ್ಯಂಡ್ ಸಪೋರ್ಟ್. ಸೊ ಆ ಥರ ಏನು ಇಂಟ್ರೆಸ್ಟ್ ಏನಿಲ್ಲ ಸರ್ ಪ್ರೊಡಕ್ಷನ್ ಮಾಡೋಕ್ಕೆ ಅಂತ ಇಲ್ಲ. ವಿ ಆರ್ ವೆರಿ ಹ್ಯಾಪಿ. ನಮ್ಮ ಇಂಡಸ್ಟ್ರಿಯಿಂದ ದೊಡ್ಡದಾಗಬೇಕಷ್ಟೇ ಸರ್. ಯಾಕಂದರೆ ಏನಾಗುತ್ತೆ, ಒಂದು ಸಿನಿಮಾ ದೊಡ್ಡದಾಗಾದಾಗ ನಾವು ನಾಲ್ಕು ಕಡೆ ಹೋದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿದಾಗ ನಮಗೊಂದು ಮರ್ಯಾದೆ ಇರುತ್ತೆ ಸರ್, ನಮಗೊಂದು ಗೌರವ ಇರುತ್ತೆ. ಯಾಕಂದರೆ ನಾನು ಆ್ಯಕ್ಟಿಂಗ್ ಸ್ಕೂಲ್ ಇದ್ದಾಗ ನನಗೆ ಬಾಂಬೆ ಫ್ರೆಂಡ್ಸ್ ಎಲ್ಲ ಇದ್ದರು. ಯಾರೋ ಅವಾಗ ಒಂದು ಸ್ವಲ್ಪ ಕೇರೆ ಮಾಡ್ತಾರೆ, ಒಂಚೂರು ಹೀಯಾಳಿಸ್ತಿರೋವಾಗ. ಇವತ್ತಿಗೆ KGF ಅಂದರೆ ಯಶ್ ಅಂತ ಹೇಳ್ತಾರೆ. ಸೊ ವಾಟ್ ಇಟ್ ಇಸ್. ಇವಾಗ ಕಾಂತಾರ ಆಗಿರೋದು, ರಿಷಬ್ ಅವ್ರು ಬಂದರು, ಯಾರೇ ಆಗಲಿ XYZ ಬರಬೇಕು ಇನ್ನು ಎಲ್ಲರೂ. ಇವಾಗ ನಾಳೆ ನಾವು ಮಾಡ್ಬೇಕು ಎಲ್ಲರೂ. ಸೊ ದಟ್ ಶುಡ್ ಬಿ ಅವರ್ ಇಂಡಸ್ಟ್ರಿ. ಬನ್ನಿ ನಮ್ಮ ಕಡೆ ಆಯ್ತಾ ಜನ ಆ್ಯಕ್ಟರ್ಗಳು ಬಂದರೆ ನಮಗೊಂದು ಖುಷಿ ಇರುತ್ತೆ ನಮ್ಮ ಇಂಡಸ್ಟ್ರಿಯಿಂದ ಸರ್. ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡ್ರೆ ಇಂಡಸ್ಟ್ರಿ ಸರ್. ಥ್ಯಾಂಕ್ ಯು.